HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲಾದ್ಯಂತ ವೈಕುಂಠ ಏಕಾದಶಿ ಆಚರಣೆ. ದೇಗುಲದಲ್ಲಿ ವಿಶೇಷ ಪೂಜೆ. ವಿವಿಧ ದೇವಸ್ಥಾನದಲ್ಲಿ ಸ್ವರ್ಗದ ದ್ವಾರ ನಿರ್ಮಾಣ. ಹಿಜಾಬ್ ವಾಪಸ್ ಹೇಳಿಕೆಗೆ ಬಿಜೆಪಿ ನಾಯಕರ ತೀವ್ರ ಆಕ್ರೋಶ. ವೋಟ್ ಬ್ಯಾಂಕ್ಗಾಗಿ ಹಿಜಾಬ್. ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ಗೆ ಈಗ ಅವಶ್ಯಕ. ಹಾಸನದಲ್ಲಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಟೀಕೆ. ದಶಕಗಳಿಂದ ಮುಗಿಯದ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿ. ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು. ನಂತರ ಕಾಮಗಾರಿ ನಡೆಸಲು ಶಾಸಕ ಸಿಮೆಂಟ್ ಮಂಜು. ಎನ್ಎಚ್ಎಐ ಅಧಿಕಾರಿಗಳಿಗೆ ಸೂಚನೆ. ವೈಕುಂಠ ಏಕಾದಶಿ ಅಂಗವಾಗಿ ನಗರದ ವಿವಿಧ ದೇವಸ್ಥಾನದಲ್ಲಿ ಸ್ವರ್ಗದ ರೀತಿ ಮುಖ್ಯ ದ್ವಾರವನ್ನು ಅಲಂಕಾರ ಮಾಡಿದ್ದು, ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಸ್ವರ್ಗದ ಒಳಗೆ ನುಸುಳಿ ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಪಡೆದು ಪುನೀತರಾದರು. ವೈಕುಂಠ ಏಕಾದಶಿಯನ್ನ ಪುಷ್ಯಪುತ್ರದ ಏಕಾದಶಿ, ಮುಕ್ಕೋಟಿ ಏಕಾದಶಿ, ಭೀಷ್ಮ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಈ ದಿನ ವಿಷ್ಣು ಹಾಗೂ ವಿಷ್ಣುವಿನ ಅವತಾರದಲ್ಲಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವುದು ಜನರ ನಂಬಿಕೆ. ವೈಕುಂಠ ಏಕಾದಶಿಯ ದಿನ ಹೆಚ್ಚಿನ ವಿಷ್ಣು ದೇವಾಲಯಗಳಲ್ಲಿ ವೈಕುಂಠ ದ್ವಾರ ಎಂಬ ವಿಶೇಷ ಪ್ರವೇಶವನ್ನ ನಿರ್ಮಿಸಲಾಗುತ್ತದೆ. ಈ ಮಂಗಳಕರ ದಿನದಂದು ಈ ದ್ವಾರವನ್ನ ಹಾದು ಹೋಗುವವರು ವೈಕುಂಠವನ್ನ ತಲುಪುತ್ತಾರೆ ಎಂದು ಸಹ ಹೇಳಲಾಗುತ್ತದೆ. ಹಾಸನ ನಗರ ಹಾಗೂ ಜಿಲ್ಲೆಯಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಕಂಡುಬಂದಿತು. ಹೀಗಾಗಿ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿದ್ದು, ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆ ದೇವರ ದರ್ಶನ ಮಾಡುವುದರಿಂದ ವಿಷ್ಣು ಎಲ್ಲರ ಕಷ್ಟಗಳನ್ನು ಆಲಿಸಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಎಂದು ಹೇಳಲಾಗುತ್ತದೆ. ಹಾಸನ ನಗರದ ಮಹಾರಾಜ ಪಾರ್ಕ್ ಬಳಿಯಿರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ, ಹೊಸಲೈನ್ ರಸ್ತೆ ಬಳಿಯಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ವಿದ್ಯುತ್ ನಗರ, ವೆಂಕಟೇಶ್ವರ ಕಾಲೇಜು ಬಳಿಯಿರುವ ಶ್ರೀ ಭೂ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸೇರಿದಂತೆ ವಿವಿಧ ಭಾಗಗಳಲ್ಲಿರುವ ದೇವಾಲಯಗಳಲ್ಲಿ ಬೆಳಗಿನಿಂದಲೇ ವಿಶೇಷ ಪೂಜೆಗಳು ಜರುಗಿದವು. ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಿಸಲಾಯಿತು. ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಕಾಂತ್, ನಟರಾಜ್, ಶ್ರೀನಿವಾಸಮೂರ್ತಿ, ಅಶ್ವಥ್, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವ್ಯವಸ್ಥಾಪಕ ಗುರುರಾಜ್ ಕುಲಕರ್ಣಿ, ಪ್ರಶಸ್ತಿ ವಿಜೇತರಾದ ವಿಜಯಕುಮಾರ್, ಕಲಾವಿದರಾದ ಕುಮಾರ್, ಲಾವಣ್ಯ, ಶ್ರೀ ಭೂ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಅರ್ಚಕ ಶ್ರೀಕಾಂತ್, ವ್ಯವಸ್ಥಾಪಕ ಸೋಮಶೇಖರ್, ಅನಂತ್, ಜೆವೈ ತೋಟಪ್ಪ, ಆಶಾ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪ್ರತಿ ವರ್ಷದಂತೆ ಸೀತಾರಾಮಾಂಜನೇಯ ದೇವಸ್ಥಾನ, ಪಾರ್ಕ್ ರಸ್ತೆ, ಹಾಸನ ಇವರು ವೈಕುಂಠ ಏಕಾದಶಿ ಕಾರ್ಯಕ್ರಮನ ಈ ವರ್ಷನೂ ಹಮ್ಮಿಕೊಂಡಿದ್ದಾರೆ. ಅದ್ದೂರಿಯಾಗಿ ಹಮ್ಮಿಕೊಂಡಿದ್ದು, ವರ್ಷ ವಿಭಿನ್ನ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡಿಸಿ ಉತ್ಸವ ಮತ್ತು ಪೂಜಾ ಪುನಸ್ಕಾರಗಳು ನಡೀತಾ ಇರುತ್ತೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ರೀತಿ ಸಹಕಾರ ಕೊಡಬೇಕು. ಕಮಿಟಿಯವರು ದೇವರ ದರ್ಶನಕ್ಕೆ ಬೆಳಗ್ಗಿಂದ ಸಂಜೆ 10 ಗಂಟೆ ತನಕ ದರ್ಶನ ಕೊಡಬೇಕು. ದೇವರ ದರ್ಶನ ಭಕ್ತಾದಿಗಳಿಗೆ ಸಿಗಬೇಕು ಅಂತ ಹಮ್ಮಿಕೊಂಡಿದ್ದು. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಹಿಜಾಬ್ ಮತ್ತು ಟಿಪ್ಪು ಸುಲ್ತಾನ್ ಈಗ ಅವಶ್ಯಕವಾಗಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಟೀಕಿಸಿದರು. ಹಾಸನ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಶಾಲಾ ಕಾಲೇಜಿನಲ್ಲಿ ಸಮವಸ್ತ್ರವನ್ನ ಶಿಸ್ತಾಗಿ ಪಾಲಿಸಲಿ ಎಂದು ಹೇಳಿಕೆ ನೀಡಿತ್ತು. ಆದರೆ ಯಾವತ್ತೂ ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ಮಾಡಲೇ ಇಲ್ಲ. ಹಿಂದೆ ನಮ್ಮ ಸರ್ಕಾರ ಹಿಜಾಬ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಬಿಟ್ಟ ವಿಷಯ. ಅವರು ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕೆಂದು ಹೇಳಿ ಕೈ ಬಿಟ್ಟೆವು. ನಂತರ ಆ ಸಮುದಾಯದ ಕೆಲ ಹೆಣ್ಣು ಮಕ್ಕಳು ಕೋರ್ಟ್ಗೆ ಹೋದ್ರು. ಕೋರ್ಟ್ ಸಹ ಸರ್ಕಾರ ಹೇಳಿರುವುದು ಸರಿಯಿದೆ, ಆಯಾ ಶಾಲಾ ಕಾಲೇಜುಗಳಿಗೆ ಬಿಟ್ಟ ವಿಷಯ. ಹಿಜಾಬ್ ಧರಿಸಬೇಕೆಂಬ ಪದ್ಧತಿ ಇಲ್ಲ, ಅದನ್ನ ನೀವೇ ಮಾಡಿಕೊಂಡಿರುವುದು ಎಂದು ಆದೇಶ ಕೊಟ್ಟಿದೆ. ಅಂದ್ರೆ ಅದರ ಅರ್ಥ ಏನೆಂದು ಪ್ರಶ್ನೆ ಮಾಡಿದ್ರು. ಕೆಲವರನ್ನ ಸೆಳೆಯಲು ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು. ಹಿಜಾಬ್ ನಿಷೇಧ ವಾಪಸ್ ಪಡೆಯಲು ಹೇಳಿದ್ದೇನೆ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಇದೇ ವೇಳೆ ಕಿಡಿಕಾರಿದ್ರು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದು, ಈಗ ಸಿಎಂ ಅವರೇ ಹಿಜಾಬ್ ನಿಷೇಧ ಆದೇಶ ವಾಪಸ್ ತಗೊಂಡಿದ್ದೀವಿ ಅಂದ್ರೆ ಇನ್ಮೇಲೆ ನೀವು ಹಿಜಾಬ್ ಹಾಕೊಂಡು ಹೋಗಬಹುದು ಅಂತ ಹೇಳಿದ್ರೆ ಇದು ಕಾನೂನು ಉಲ್ಲಂಘನೆ ಮಾಡಿದಂತೆ ಅಲ್ಲವೇ ಎಂದು ವ್ಯಂಗ್ಯವಾಡಿದ್ರು. ಈ ಸರ್ಕಾರ ಕಾನೂನು ವಿರುದ್ಧ, ಕೋರ್ಟ್ ಆದೇಶದ ವಿರುದ್ಧ ನಡೆದುಕೊಳ್ಳುತ್ತಿದೆ. ಸಂಘರ್ಷ ಮಾಡಬೇಕೆನ್ನುವುದೇ ಕಾಂಗ್ರೆಸ್ನ ಉದ್ದೇಶ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಮುಗಿದು ಹೋಗಿರುವ ಹಿಜಾಬ್ ವಿಷಯವನ್ನ ಮತ್ತೆ ಚಾಲ್ತಿಗೆ ತಂದಿರುವುದು ಸರಿಯಲ್ಲ ಎಂದು ಮತ್ತೊಮ್ಮೆ ಎಚ್ಚರಿಸಿದ್ರು. ಕರ್ನಾಟಕದಲ್ಲಿ ಬರಗಾಲ ಹೆಚ್ಚಾಗಿದ್ದು, ಕಳೆದ 4 ತಿಂಗಳಿನಿಂದ ಬರ ಇದೆ ಎನ್ನುತ್ತಲೇ ಇರುವವರು ರೈತರಿಗೆ ಏನು ಕೊಟ್ಟಿದ್ದೀರಿ? 1 ರೂಪಾಯಿಯೂ ಅವರ ಖಾತೆಗೆ ಬಂದಿಲ್ಲ. ಮತ್ತೇನಕ್ಕೆ ಸರ್ಕಾರ ನಡೆಸುತ್ತಿದ್ದೀರಾ ಎಂದು ಕಿಡಿಕಾರಿದ್ರು. HCN ನ್ಯೂಸ್ ಹಾಸನ್. ಈ ಕಾರ್ಯಕ್ರಮ ಏನಂತಂದ್ರೆ, ಈಗ ನಮ್ಮನ್ನ ಆಡಳಿತ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ
34,000 ಕೋಟಿ ಇಟ್ಟಿದ್ದೇವೆ ಅಂತೇಳಿ ದೊಡ್ಡ ಭಾಷಣ ಮಾಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದು ಮೊದಲಿಗೆ ಅವರೇ. ಅದರ ತಳಗಡೆ 7D ಅಂತಕ್ಕಂಥ ಒಂದು ಇದನ್ನು ಇಟ್ಬಿಟ್ಟು ಸುಮ್ಮನೆ ಒಂದು ಕೈಯಲ್ಲಿ ಕೊಡೋದು, ಅದೇ ಮತ್ತೊಂದು ಕೈಯಲ್ಲಿ ಅದನ್ನು ಕಿತ್ಕೊಳ್ಳೋದು ವಾಪಸ್ ಹೀಗೆ ಮಾಡ್ತಿದ್ರು. ನಮ್ಮ ಸರ್ಕಾರ ಇದ್ದಾಗ ಈ 7D ಅನ್ನು ತೆಗೆದು ಈ ದಲಿತ ಸಮುದಾಯಗಳಿಗೆ ಅವರ ಶ್ರೇಯೋಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಒಂದು ಕಾಸು ಕೂಡ ಬೇರೆ ಅದಕ್ಕೆ ನಾವು ಡೈವರ್ಟ್ ಮಾಡಲ್ಲ ಅಂತೇಳಿ ನಾವು ಅನೌನ್ಸ್ ಮಾಡಿದ್ವಿ. ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡ ಕಾಂಗ್ರೆಸ್ನವರು ಅದನ್ನು ನಾವೇ ತೆಗೆದಾಕ್ತೀವಿ ಮುಂದಿನ ಸರ್ಕಾರ ಬಂದಾಗ ಅಂತ ಹೇಳಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡದೆ ತಾಲೂಕಿನ ಕೆಲವೆಡೆ ರಸ್ತೆ ಕಾಮಗಾರಿಯನ್ನು ನಡೆಸುತ್ತಿರುವುದು ಸರಿಯಲ್ಲ. ಪರಿಹಾರ ನೀಡಿದ ನಂತರವಷ್ಟೇ ಕಾಮಗಾರಿಯನ್ನು ಮುಂದುವರಿಸಬೇಕೆಂದು ಎನ್ಎಚ್ಎಐ ಅಧಿಕಾರಿಗಳಿಗೆ ಶಾಸಕ ಸಿಮೆಂಟ್ ಮಂದು ಸೂಚನೆ ನೀಡಿದರು. ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ ಶಾಸಕ ಮಂಜು ಪತ್ರಿಕೆಯೊಂದಿಗೆ ಮಾತನಾಡಿದರು. ರಸ್ತೆ ಕಾಮಗಾರಿ ಕೆಲಸ ಆರಂಭಗೊಂಡು 7-8 ವರ್ಷ ಕಳೆದರೂ ಪೂರ್ಣಗೊಳ್ಳದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮೀಣ ಭಾಗದಿಂದ ಮುಖ್ಯ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಲ್ಪಿಸುವ ಕಡೆ ಯಾವುದೇ ಸೂಚನಾ ಫಲಕವನ್ನ ಹಾಕದೇ ಇರುವುದು ಅವೈಜ್ಞಾನಿಕ ಕಾಮಗಾರಿಯಿಂದ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ. ಭೈರಾಪುರ ಗ್ರಾಮದಲ್ಲಿ ಸರ್ವಿಸ್ ರಸ್ತೆಯ ಕೆಲಸವನ್ನ ಅರ್ಧಕ್ಕೆ ನಿಲ್ಲಿಸಿ ಹೈವೇ ಕಾಮಗಾರಿಯನ್ನ ನಡೆಸುತ್ತಿರುವುದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ. ಅಂಡರ್ಪಾಸ್ ರಸ್ತೆಯಿಂದ ಸರ್ವಿಸ್ ರಸ್ತೆ 20 ಅಡಿ ಎತ್ತರದಲ್ಲಿದ್ದು ಮನೆಗಳು ಮಳಿಗೆಗಳು ಕುಸಿಯುವ ಹಂತದಲ್ಲಿದ್ದು ಪ್ರಾಣಭಯದಲ್ಲಿಯೇ ಕುಟುಂಬಸ್ಥರು ವಾಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಲ್ಲಿ ಯಾವುದೇ ಸೂಚನಾ ಫಲಕಗಳನ್ನು ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸದಿರುವುದು ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ. ಭೈರಾಪುರ ಗ್ರಾಮದಲ್ಲಿ ಸುಮಾರು 20 ಮಳಿಗೆಗಳು ಬಾಗಿಲು ತೆರೆದು 7-8 ವರ್ಷ ಕಳೆದಿದ್ದು ಜೀವನ ನಡೆಸುವುದೇ ಕಷ್ಟವಾಗಿದೆ. ಕೆಲವರು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಇವರಿಗೆ ರಾಷ್ಟ್ರೀಯ ಹೆದ್ದಾರಿ ಕೆಲಸದಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಪರಿಹಾರ ನೀಡಿದ್ದ ಭೂಮಿಗಿಂತ ಹೆಚ್ಚು ಒತ್ತುವರಿ ಮಾಡಿಕೊಂಡು ಹೈವೇ ಪ್ರಾಧಿಕಾರ ಕಾರ್ಯನಿರ್ವಹಿಸುತ್ತಿರುವುದು ಜನರನ್ನು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದಂತಾಗಿದೆ. ಕಾಮಗಾರಿ ನಡೆಯುತ್ತಿರುವ ಸ್ಥಳಗಳಲ್ಲಿ ಸೂಚನಾ ಫಲಕ ಅಳವಡಿಸಬೇಕು. ಬಿರುಕು ಬಿಟ್ಟಿರುವ ಜಾಗಗಳಲ್ಲಿ ಹೆವಿ ವೆಹಿಕಲ್ ವಾಹನವನ್ನ ಬಿಡದಂತೆ ಎಚ್ಚರಿಕೆ ವಹಿಸಬೇಕು. ಇಲ್ಲವಾದಲ್ಲಿ ಯಾವುದೇ ಜೀವಹಾನಿ ನಡೆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ನೇರ ಹೊಣೆ ಹೊರಬೇಕಾಗುತ್ತದೆ. ಭೈರಾಪುರದಲ್ಲಿ ಸ್ಥಾಪಿಸುತ್ತಿರುವ ಟೋಲ್ ನೀತಿ ನಿಯಮಕ್ಕೆ ಬಾಹಿರವಾಗಿದ್ದು ಅತಿಕ್ರಮಣದಿಂದ ಟೋಲ್ ಸ್ಥಾಪಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದರು. ಅಂಡರ್ಪಾಸ್ ರಸ್ತೆ ನಿರ್ಮಾಣದಿಂದ ಹಾಗೂ ಸರ್ವಿಸ್ ರಸ್ತೆ ಕಾಮಗಾರಿ ಪೂರ್ಣಗೊಳಿಸದೇ ಇರುವುದರಿಂದ ಭೈರಾಪುರ ಗ್ರಾಮದ ರಸ್ತೆ ಇಕ್ಕೆಲಗಳಲ್ಲಿರುವ ಮನೆಗೆ ಓಡಾಡಲು ಅರ್ಧ ಕಿಲೋಮೀಟರ್ ಬಳಸಿಕೊಂಡು ಓಡಾಡಬೇಕಾದ ಅನಿವಾರ್ಯತೆ ಇದೆ. ರಸ್ತೆಯ ಗೆರೆ ಕುಸಿಯುವ ಹಂತದಲ್ಲಿದ್ದು 20ಕ್ಕೂ ಹೆಚ್ಚು ಮನೆಗಳು ಧರೆಗುರುಳುವ ಭೀತಿಯಲ್ಲಿ ಜನರು ವಾಸ ಮಾಡುತ್ತಿದ್ದಾರೆ. ಇಷ್ಟೆಲ್ಲಾ ತೊಂದರೆ ಅನುಭವಿಸುತ್ತಿರುವ ಜನರ ನೋವನ್ನ ಸರಿಪಡಿಸಬೇಕೆಂದರೆ ಶೀಘ್ರದಲ್ಲಿಯೇ ಹೈವೇ ಕಾಮಗಾರಿಯನ್ನ ಮುಗಿಸಿಕೊಡಬೇಕೆಂದು ಶಾಸಕರಿಗೆ ಸಾರ್ವಜನಿಕರು ಮನವಿ ಮಾಡಿದರು. ಈ ವೇಳೆ ಉಪವಿಭಾಗಾಧಿಕಾರಿ ಶ್ರುತಿ, ಎಆರ್ಟಿಒ ಮಮತಾ, ರಾಷ್ಟ್ರೀಯ ಹೆದ್ದಾರಿ ಡೆಪ್ಯೂಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಶೇಖರ್, ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ್, ಸಬ್ ಇನ್ಸ್ಪೆಕ್ಟರ್ ಜನಬಾಯಿ ಕಡಪಟ್ಟಿ, ಭೈರಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹೇಮಾ ಮಂಜೇಗೌಡ, ಉಪಾಧ್ಯಕ್ಷೆ ಸವಿತಾ ರಂಗಸ್ವಾಮಿ, ಸದಸ್ಯರಾದ ಗಣೇಶ್, ರುದ್ರೇಗೌಡ, ಮಾಜಿ ಅಧ್ಯಕ್ಷ ವೀರಭದ್ರಸ್ವಾಮಿ, ಸಿಡಿ ಅಶೋಕ್, ಬಿಜೆಪಿ ಮುಖಂಡರಾದ ಅಜಿತ್ ಚಿಕ್ಕಕಣಗಾಲು, ಲೋಕೇಶ್ ಕಣಗಾಲ್, ಹನುಮಂತೇಗೌಡ, ದೊರೆಗೌಡ, ಮೋಹನ್ ಮಾವನೂರು, ಭೈರಾಪುರ ಗ್ರಾಮಸ್ಥರಾದ ಬಾಲಕೃಷ್ಣ, ಮಣಿಪುರ ಕೃಷ್ಣೇಗೌಡ, ಶೇಖರ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಕಾಮಗಾರಿ ನಡೀತಿದೆ. ಕಳೆದ 8 ವರ್ಷಗಳಿಂದ ನ್ಯಾಷನಲ್ ಹೈವೇ ಕೆಲಸ ನಡೀತಿದೆ. ಬಟ್ ತುಂಬ ಮಂದಗತಿಯಲ್ಲಿ ನಡೀತಿದ್ದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನನಗೆ ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿರತಕ್ಕಂಥ ಕಾರಣ ನಾವು ನಮ್ಮ ಫುಲ್ ತಾಲೂಕು ಆಡಳಿತ AC ಇರ್ಬೋದು, ನಮ್ಮ ಇಡೀ ಪೊಲೀಸ್ ಇಲಾಖೆ, ನಾವು RTO, PWD ಇಲಾಖೆಯವರು ಹಾಗೂ ನ್ಯಾಷನಲ್ ಹೈವೇ ಅಧಿಕಾರಿ ಎಲ್ಲ ತಂಡವನ್ನು ಇವತ್ತು ಕರ್ಕೊಂಡ್ಬಂದು ನಾವು ಸ್ಪಾಟ್ ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬಂದಿದ್ದೀನಿ. ಬಂದಂಥ ಸಂದರ್ಭದಲ್ಲಿ ಹಲವಾರು ಕನೆಕ್ಟಿವಿಟಿ ರೋಡ್ಗಳನ್ನ ಮಾಡಿಲ್ಲ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. SP ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ ಶೇಕಡಾ 75 ರಿಯಾಯಿತಿ ಪಡೆಯಿರಿ. ನಿಮ್ಮ ಹಳೆ ಸ್ಮಾರ್ಟ್ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿದರದಲ್ಲಿ ಸ್ಮಾರ್ಟ್ಫೋನ್ ಖರೀದಿಸಬಹುದು. ಈ ಅವಕಾಶ ಡಿಸೆಂಬರ್ 18ರಿಂದ 31ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. SP ಮೊಬೈಲ್ಸ್, ಸ್ಥಳ
ಗಂಧದ ಕೋಟೆ ಎದುರು RC ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ರೀವಿದ್ಯಾ NB, ಸಂತಸ IVF ಸಂಸ್ಥೆಯ ನಿರ್ದೇಶಕರು ಹಾಗೂ ಸಂತಾನ ಚಿಕಿತ್ಸಕರು. ಸಂತಸ IVF ಸಂಸ್ಥೆಯು ಕಳೆದ 2 ದಶಕಗಳಿಂದ ಹಾಸನ ಹಾಗೂ ಸುತ್ತಮುತ್ತಲಿನ ಜನತೆಗೆ ಅತ್ಯುನ್ನತವಾದ IVF ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ನಮ್ಮಲ್ಲಿ IVF ಜೊತೆಗೆ ಉದರದರ್ಶಕ ಹಾಗೂ ಗರ್ಭಕೋಶ ದರ್ಶಕ ಅಂದರೆ ಎಂಡೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ ಸರ್ಜರಿಗಳನ್ನ ಸಹ ಮಾಡ್ತೇವೆ. ಅತ್ಯಾಧುನಿಕವಾಗಿ IVF ಫೀಲ್ಡಲ್ಲಿ ಇರುವಂಥ ICSI, ಎಂಬ್ರಿಯೋ ಫ್ರೀಸಿಂಗ್ ಅಂದರೆ ಭ್ರೂಣಗಳ ಶೀತಲೀಕರಣ, ಮೊಟ್ಟೆಗಳ ಶೀತಲೀಕರಣ ಅಂದರೆ ಊಸೈಡ್ ಫ್ರೀಸಿಂಗ್, ಅದ್ರ ಜೊತೆಗೆ ಎಂಬ್ರಿಯೋ ಅಸಿಸ್ಟೆಡ್ ಹ್ಯಾಚಿಂಗ್, ಲೇಸರ್ ಅಸಿಸ್ಟೆಂಟ್ ಹ್ಯಾಚಿಂಗ್ ಟೆಕ್ನಾಲಜೀಸು ಹಾಗೂ ಎಂಬ್ರಿಯೋ ಬಯೋಪ್ಸಿ ಸಹ ನಾವು ಸಂತಸ IVF ಸೆಂಟ್ರಲ್ಲಿ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಇನ್ನೂ ಅನೇಕ ಹೊಸ ತಂತ್ರಜ್ಞಾನಗಳಾದ PRP ಮತ್ತು ಸ್ಟೆಮ್ ಸೆಲ್ ಥೆರಪಿ ಇವನ್ನೂ ಸಹ ನಾವು ಸಂತಸ IVF ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀವಿ. ಸಂತಸ IVF ಸಂಸ್ಥೆಯು ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳ 26 ಹಾಗೂ 27ರಂದು ಮಕ್ಕಳಿಲ್ಲದ ದಂಪತಿಗಳಿಗೆ ಉಚಿತ ಸಮಾಲೋಚನಾ ಶಿಬಿರನ ಏರ್ಪಡಿಸ್ತಾ ಇದ್ದೀವಿ. ಈ ಶಿಬಿರದಲ್ಲಿ ನಾವು ಮಕ್ಕಳಿಲ್ಲದ ದಂಪತಿಗಳಲ್ಲಿ ಉಚಿತವಾಗಿ ಸಮಾಲೋಚನೆಯನ್ನು ಮಾಡ್ತೇವೆ. ಅದ್ರ ಜೊತೆಗೆ ಪುರುಷರಿಗೆ ಉಚಿತವಾಗಿ ವೀರ್ಯಾಣು ತಪಾಸಣೆಯನ್ನು ಕೂಡ ಇದರಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಶಿಬಿರದಲ್ಲಿ ನೋಂದಾಯಿಸ್ಕೊಳ್ಳೋದಕ್ಕೆ ಕೆಳಗಡೆ ನೀಡ್ತಾ ಇರೋ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಹಾಗೂ ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ದಂಪತಿಗಳಲ್ಲಿ 5 ದಂಪತಿಗಳಿಗೆ IVF ಚಿಕಿತ್ಸೆಯನ್ನು ಉಚಿತವಾಗಿ ನೀಡ್ತಾ ಇದ್ದೇವೆ. ಇದೇ ತಿಂಗಳು ಡಿಸೆಂಬರ್ 27, 28ರಂದು ಇದೇ ಸೌಲಭ್ಯ ಸಂತಸ ಮೈಸೂರು ಸಂಸ್ಥೆಯಲ್ಲೂ ಸಹ ಲಭ್ಯವಿರುತ್ತದೆ. ಸೊ ನೀವು ಕರೆ ಮಾಡಿ ಅಲ್ಲಿ ಕೂಡ ನೋಂದಾಯಿಸ್ಕೋಬಹುದು. ಯಾರು ಆಸಕ್ತ ಉಳ್ಳ ದಂಪತಿಗಳು ಈ ಶಿಬಿರವನ್ನು ನೋಂದಾಯಿಸ್ಕೊಬೇಕಾಗಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದಲ್ಲಿ ದಿ ಎಂಡ್ ಎನ್ನುವ ವಿಶೇಷ ಕಿರುಚಿತ್ರದ ಆರಂಭ ಪೂಜಾ ಕಾರ್ಯಕ್ರಮ ಡಿಸೆಂಬರ್ 25ರಂದು ಆಯೋಜಿಸಲಾಗಿದೆ ಎಂದು ನಿರ್ದೇಶಕ ಗಾಜೂರು ವೆಂಕಟೇಶ್ ತಿಳಿಸಿದರು. ಅವರು HCN ವಾಹಿನಿಯಲ್ಲಿ ಮಾತನಾಡಿ, ಡಿಸೆಂಬರ್ 25ರಿಂದ 30ರ ಒಳಗೆ ಕಿರುಚಿತ್ರದ ಚಿತ್ರೀಕರಣ ನಡೆಯಲಿದೆ. ಇದರ ನಿರ್ಮಾಣ ಕೆ. ಪ್ರಕಾಶ್ ರವರದ್ದಾಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ನಿರ್ಮಾಪಕ ಕೆ. ಪ್ರಕಾಶ್, AOS ಪ್ರೊಡಕ್ಷನ್ನಿಂದ ದಿ ಎಂಡ್ ಕಿರುಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ಗಾಜೂರು ವೆಂಕಟೇಶ್ ನಿರ್ದೇಶನದಲ್ಲಿ ಮಾಡಲಾಗುತ್ತಿದ್ದು, ಅವರ ಹಿಂದಿನ ಗಾಜು ಚಿತ್ರಕ್ಕೆ ಉತ್ತಮ ನಿರ್ದೇಶನಕ್ಕಾಗಿ ಪ್ರಶಸ್ತಿ ಬಂದಿದೆ. ಜೊತೆಗೆ 3 ಪ್ರಶಸ್ತಿಗಳು ಲಭಿಸಿವೆ. ಇವರ ಚಿತ್ರಕ್ಕೆ ಹಾಸನದ ಜನತೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್ ಹಾಸನ್. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಕಾಶ್ ಅಂತ AOS ಪ್ರೊಡಕ್ಷನಿಂದ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದು ಒಂದು ಕಿರುಚಿತ್ರ ಆಗಿರುತ್ತೆ. ಆ ಕಿರುಚಿತ್ರ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದ್ಧೂರಿಯಾಗಿ ಸಿನಿಮಾನ ನಿರ್ಮಾಣ ಮಾಡ್ತಾಯಿದ್ದೀವಿ. ಈ ನಿರ್ಮಾಣ ಮಾಡೋದಕ್ಕೆ ಇಡೀ ಹಾಸನ ಜನತೆ ನನಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಬೆಳವಣಿಗೆಗೆ ಇಡೀ ಹಾಸನ ಜಿಲ್ಲೆ ಎಲ್ಲರೂ ನನಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಆಶೀರ್ವಾದ ಮಾಡ್ತಾ ಇದ್ದಾರೆ. ಆಮೇಲೆ ಈ ಸಿನಿಮಾ ತೆಗಿಯೋದಕ್ಕೆ ಮೊಟ್ಟ ಮೊದಲಿಗೆ SP ಸಾಹೇಬ್ರ ಹತ್ರ ಹೋದಾಗ ಈ ಒಂದು ಕತೆ ಕೇಳಿ ಅದ್ದೂರಿಯಾಗಿ ತೆಗೀರಿ, ತುಂಬ ಚೆನ್ನಾಗಿದೆ, ಇದೊಂದು ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಆಶೀರ್ವಾದ ಮಾಡಿದರು SP ಸಾಹೇಬರು. ಅದಾದ ನಂತರ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು ಈ ಕತೆ ಕೇಳಿ ತುಂಬ ಅದ್ಭುತವಾಗಿದೆ, ದೊಡ್ಡ ಮೆಸೇಜ್ ಬರ್ತಾ ಇದೆ ಇದು ಅಂಥ ಒಂದು ಅದ್ಭುತವಾದಂಥ ಒಂದು ಶಾರ್ಟ್ ಮೂವಿಲಿಂಗ್ ಕೊಡ್ತಾ ಇದ್ದೀರಾ ಅಂತ ಅನ್ನಕ್ಕೆ ಇಡೀ ಅವ್ರ ಡಿಪಾರ್ಟ್ಮೆಂಟವ್ರಿಗೆ ಎಲ್ಲ ಕಡೆ ಮೆಸೇಜ್ ಹಾಕಿ ಯಾರಿಗೂ ಏನು ತೊಂದರೆ ಆಗ್ದಂಗೆ ಈ ಟೀಮಿಗೆ ಸಹಕಾರ ನೀಡಿ ಅಂತ ಹೇಳಿದ್ದಾರೆ. ದಿ ಎಂಡ್ ಎಂಬ ಒಂದು ಕಿರುಚಿತ್ರನ ಇದೇ 25ನೇ ತಾರೀಕು ಸೋಮವಾರ 10 ಗಂಟೆಗೆ ಮುಹೂರ್ತ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾಯಿದ್ದೀವಿ. ಅಲ್ಲಿಂದ 25ರಿಂದ 30ರವರೆಗೂ ಚಿತ್ರೀಕರಣ ನಡೆಯುತ್ತೆ. ಇದಕ್ಕೆ ನಿರ್ಮಾಣ ಸಾರಥ್ಯವನ್ನು ನಮ್ಮ ನಿರ್ಮಾಪಕರಾದ ಕೆ. ಪ್ರಕಾಶ್ ಅವರು ವಹಿಸ್ಕೊಂಡಿದ್ದಾರೆ. ದಯಮಾಡಿ ಇದಕ್ಕೆ ತುಂಬ ನೀವು ಬೆಂಬಲ ಕೊಡಬೇಕು. ಮತ್ತು ಇದಾದಮೇಲೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಕೈಗೆ ತಗೊಂಡಿದ್ದೀವಿ.
ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾ ಗಾಜು ಅನ್ನೋ ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾ ನೆಕ್ಸ್ಟು ಮಾಡಬೇಕು ಅಂತ ಇದ್ದೀವಿ. ದಯಮಾಡಿ ಇದಕ್ಕೆಲ್ಲ ನಿಮ್ಮ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ನಮ್ಮಂಥ ಕಲಾವಿದರು ಮತ್ತು ತಂತ್ರಜ್ಞರ ಬೆಳೆಸಬೇಕು ಅಂತ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತ ಕೇಳ್ತಾ ಇದ್ದೀವಿ. ನಿಮ್ಮ ಹೆಸರು ಮತ್ತು ನೀವು ಹಿಂದೆ ಏನೇನು ಮಾಡಿದ್ರಿ? ನನ್ನ ಹೆಸರು ಗಾಜು ವೆಂಕಟೇಶ್ ಅಂತ. ತಮ್ಮ ಮನೆ ಎದುರಿನ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದು ಗಬ್ಬು ವಾಸನೆಯಿಂದ ಓಡಾಡಲು ತೊಂದರೆಯಾಗಿದೆ ಎಂದು ವರ್ಕ್ಶಾಪ್ ಹಳ್ಳದ ನಾಗರಿಕರು ಹಾಸನ ನಗರಸಭಾ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಬಡಾವಣೆಯ ಇಬ್ರಾಹಿಂ ಮನೆಯ ಚೇಂಬರ್ನಿಂದ ಯುಜಿಡಿ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ತಾವು ದಯಮಾಡಿ ಸ್ಥಳ ಪರಿಶೀಲನೆ ಮಾಡಿ ಸರಿಯಾದ ವ್ಯವಸ್ಥೆ ಕಲ್ಪಿಸಿಕೊಡಿ ಎಂದು ಮನವಿ ಮಾಡಿದ್ದು, ಜೊತೆಗೆ ರಸ್ತೆಯನ್ನ ಕೆಲವರು ಆಕ್ರಮಿಸಿಕೊಂಡಿದ್ದು ಓಡಾಡಲು ಕಷ್ಟಕರವಾಗಿದೆ. ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ನೊಂದ ನಾಗರಿಕರು ಒತ್ತಾಯಿಸಿದ್ದಾರೆ. HCN ನ್ಯೂಸ್ ಹಾಸನ್. ಇದು ನಗರಸಭೆ 23ನೇ ವಾರ್ಡ್. ಇದು ಇಲ್ಲಿ ಯುಜಿಡಿ ಸಮಸ್ಯೆ ಇದೆ. ಈ ರಸ್ತೆಗೆ ಯುಜಿಡಿ ಇಲ್ಲ. ಯುಜಿಡಿ ಅರ್ಧವರೆಗೆ ತಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಈ ಮನೆಯವರೊಬ್ಬರು ಏನು ಮಾಡಿದ್ರು, ಇದು ಯುಜಿಡಿನ ರೋಡಿಗೆ ಬಿಟ್ಟಿದ್ದಾರೆ. ಈ ರೋಡಿಗೆ ಬಿಟ್ಟು 3-4 ತಿಂಗಳಾಗಿದೆ. ಕಂಪ್ಲೇಂಟ್ ಮಾಡಿದ್ವಿ, ಮುನ್ಸಿಪಾಲಿಟಿ ಕಂಪ್ಲೇಂಟ್ ಮಾಡಿದ್ವಿ, ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಯಾರು ಇದ್ರ ಬಗ್ಗೆ ಕ್ರಮನೇ ತಗೋತಲ್ಲ. ಇಂಜಿನಿಯರ್ಗಳು ಬರ್ತಾರೆ, ಅಲ್ಲಿ ಯಾರೋ ಗಲಾಟೆ ಮಾಡ್ತಾರೆ ಅಂತೇಳಿ ವಾಪಸ್ ಹೋಗ್ತಾರೆ. ಸರ್, ನಾವು ಪರಮೇಶ್ ಅಂತೇಳಿ ಇಲ್ಲೇ ಪಕ್ಕ ಅಂಗಡಿಯವರು, ನಾವು ಪ್ಲೈನ್ ಮಿಷನ್ ಅವರಿದೆ. ಇಲ್ಲಿ ಯುಜಿಡಿ ಸಮಸ್ಯೆ ಇದೆ ಇವರಿಗೆ. ನಾವು ಈ ಓನರಿಗೆ ಹೇಳಿದ್ರೆ ಅವ್ರು ಓನರ್ ಹೇಳ್ತಾರೆ ನಮಗೆ, ಇಲ್ಲಿ ನಮಗೆ ಮುನ್ಸಿಪಾಲಿಟಿ ಕಂಪ್ಲೇಂಟ್ ಮಾಡಿದ್ರಿ, ನಮಗೆ ಕೆಲಸ ಮಾಡ್ತೀರಾ, ನಾವು ಮುನ್ಸಿಪಾಲಿಟಿ ಕಂದಾಯ ಕಟ್ತೀವಿ, ಚರಂಡಿ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ನೀವು ಮುನ್ಸಿಪಾಲಿಟಿ ಕೇಳಿ ನಮ್ಮನೆ ಕೇಳ್ತೀರಾ ಅಂತ ಕೇಳ್ತಾರೆ ಅವರು. ನಾವು ಮುನ್ಸಿಪಾಲಿಟಿ ಇರೋದ್ರು ನಮ್ಗೆ ಯಾರೂ ರೆಸ್ಪಾನ್ಸೇ ಇಲ್ಲ. ಈಗ ಕೆಲಸ ಮಾಡ್ತೀವಿ, ನಾವು ಇಲ್ಲಿ ದಿನ ಬೆಳಗ್ಗೆ ಬರ್ತೀವಿ, ಕೂಲಿ ಕಾರ್ಮಿಕರು, ನಾವು ದಿನ ದುಡ್ದು ಜೀವನ ಮಾಡ್ತಿರೋದು, ಹೆಂಡತಿ ಮಕ್ಕಳು ಸಾಕೊಂಡು. ವೈಕುಂಠ ಏಕಾದಶಿ ವ್ರತವನ್ನ ಮಾಡುವವರು ಬೆಳಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮಾಡಿ ಉಪವಾಸ ಮಾಡುವ ಸಂಕಲ್ಪ ಮಾಡ್ತಾರೆ. ಈ ಏಕಾದಶಿ ವ್ರತವನ್ನ ಆಚರಿಸುವುದು ಧೂಪ ಮಾಡಿ ದೀಪ ಬೆಳಗಿಸಿ ನೈವೇದ್ಯ ಮಾಡಿ ಬಳಿಕ 16 ಪದಾರ್ಥಗಳಿಂದ ವಿಷ್ಣುವನ್ನ ವಿಶೇಷವಾಗಿ ಪೂಜಿಸುತ್ತಾರೆ. ವಿಷ್ಣು ಅಥವಾ ಆತನ ಅವತಾರದ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾವಿಷ್ಣುವಿಗೆ ಹೂವಿನ ಹಾರ, ನೈವೇದ್ಯ ಮತ್ತು ಬಾಳೆಹಣ್ಣು ಅರ್ಪಿಸುತ್ತಾರೆ. ಹಾಸನದ ಉತ್ತರ ಬಡಾವಣೆಯಲ್ಲಿನ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅದ್ದೂರಿಯಾದ ವೈಕುಂಠ ಏಕಾದಶಿಯ ವಿಶೇಷ ಪೂಜೆ ಮತ್ತು ವೈಕುಂಠದ ದಾರಿಯನ್ನ ನಿರ್ಮಾಣ ಮಾಡಿದ್ರು. ಈ ಸಂದರ್ಭದಲ್ಲಿ ನೂರಾರು ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ವೈಕುಂಠದ ದಾರಿಯಲ್ಲಿ ನಡೆದು ತಮ್ಮನ್ನ ಕಾಪಾಡು ಎಂದು ಬೇಡಿಕೊಂಡು ದೇವರ ದರ್ಶನ ಮಾಡಿ ಪುನೀತರಾದರು. ಈ ಸಮಯದಲ್ಲಿ ಅರ್ಚಕ ಅಪ್ಪಣ್ಣಾಚಾರ್ ಮಾತನಾಡಿ, ವೈಕುಂಠ ಏಕಾದಶಿ ವಿಶೇಷ ಪೂಜೆ ನಡೆದಿದೆ. ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರನ್ನ ಪ್ರಾರ್ಥಿಸಲು ಕೋರಿದ್ರು. ನಂತರ ಮಾತನಾಡಿದ ಸಮಾಜ ಸೇವಕ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿಜಯ್ ಕುಮಾರ್, ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲೂ ಇದೇ ರೀತಿ ಉತ್ತಮ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಮಿತಿ ವತಿಯಿಂದ ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು. HCN ನ್ಯೂಸ್ ಹಾಸನ್. ಶ್ರೀಮನ್ ಮಧ್ವಾಚಾರ್ಯ ಮೂಲ ಸಂಸ್ಥಾನ ರಾಘವೇಂದ್ರ ಸ್ವಾಮಿ ಮಠ, ನಂಜನಗೂಡು ರಾಘವೇಂದ್ರ ಸ್ವಾಮಿ ಮಠ, ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಲಕ್ಷ್ಮೀ ನರಸಿಂಹ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಪೂಜಾ ಎಲ್ಲ ನಡೆದಿದೆ. ಭಕ್ತಾದಿಗಳು ಎಲ್ಲ ಬಂದು ಅನುಗ್ರಹ ಪಡೆಯಬೇಕಾಗಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಮಠದಿಂದ ಪ್ರಾರ್ಥನೆ ಮಾಡ್ತಾಯಿದ್ದೆ. ವೈಕುಂಠ ವಿಶೇಷವಾಗಿ ದಿನ ವೈಕುಂಠ ಏಕಾದಶಿ ಏಕಾದಶಿ ಥರ ಇದು ವಿಶೇಷವಾಗಿ ಏಕಾದಶಿ ಪರಮಾತ್ಮನ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ಅದರಿಂದ ಎಲ್ಲರೂ ಬಂದು ದರ್ಶನ ಪಡಬೇಕಾಗಿ ಕೋರಿಕೆ. ಬರ್ತಾಯಿದ್ದಾರೆ. ನಾನು ವಿಜಯ್ ಕುಮಾರ್ ಅಂತ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾಗಿ ಮತ್ತು ಸಮಾಜ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀನಿ. ಈ ದಿನ ವೈಕುಂಠ ಏಕಾದಶಿ ಪ್ರಯುಕ್ತ ಹಾಸನ ಜನತೆಗೆ ಶುಭಾಶಯನ್ನು ಹೇಳ್ತೀನಿ. ಮತ್ತು ಪ್ರತಿ ವರ್ಷದಂಗೆ ಈ ವರ್ಷವೂ ಜೋರ ಮಾಡಿದ್ವಿ, ಮತ್ತು ನೆಕ್ಸ್ಟ್ ಇಯರು ಜೋರ ಮಾಡ್ತೀವಿ ಅಂತ ಎಲ್ಲ ಹಾಸನ ಜನತೆಗೆ ತಮ್ಮಲ್ಲಿ ಕೇಳ್ಕೊತೀನಿ. ಮತ್ತು ವೈಕುಂಠ ಏಕಾದಶಿ ಎಲ್ಲ ನಾವು ದುರ್ಗಮ್ಮ ಟೆಂಪಲ್ಲು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ.
ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯದ ಚಟುವಟಿಕೆಗಳನ್ನು ಪ್ರಾತ್ಯಕ್ಷಿಕವಾಗಿ ನೋಡಿ ಕಲಿಯಲು ಅನುಕೂಲವಾಗುವ ನಿಟ್ಟಿನಲ್ಲಿ ಕಾರ್ಯಾಗಾರವನ್ನು ಏರ್ಪಡಿಸಿದ್ದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಡಿಎಂ ಪರಮಶಿವಪ್ಪ ಹೇಳಿದರು. ಬೇಲೂರು ತಾಲೂಕಿನ ಅರೇಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 3 ದಿನಗಳ ಕಾಲ ಪಟ್ಟಣದ ಅರೇಹಳ್ಳಿ, ನಾರ್ವೆ ಹಾಗೂ ಅನುಘಟ್ಟ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಅನುದಾನಿತ ಅನುದಾನರಹಿತ ಪ್ರೌಢಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ಪ್ರಾಯೋಗಿಕ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಆಯೋಜನೆಗೊಳ್ಳುತ್ತಿರುವ ಪ್ರಾಯೋಗಿಕ ಕಾರ್ಯಾಗಾರ ಎಂಬ ಹೆಗ್ಗಳಿಕೆಯನ್ನ ಇದು ಪಡೆದುಕೊಂಡಿದೆ. ಅನೇಕ ಶಾಲೆಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ವಿಜ್ಞಾನ ಪ್ರಯೋಗಾಲಯ ಲಭ್ಯವಿರುವುದಿಲ್ಲ. ಒಂದು ವೇಳೆ ಪ್ರಯೋಗಾಲಯ ಕೊಠಡಿ ಇದ್ರೂ ಪ್ರಯೋಗಕ್ಕೆ ಬೇಕಾದ ಅಗತ್ಯ ಮೂಲಭೂತ ಪರಿಕರಗಳು ಅಲಭ್ಯವಾಗಿರುತ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನದ 3 ವಿಭಾಗಗಳ ಉಪನ್ಯಾಸಕರು ವಿಶೇಷ ಆಸಕ್ತಿ ವಹಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮುಂದಿನ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಜೀವಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಭೌತಶಾಸ್ತ್ರ ವಿಷಯಗಳ ಕಾರ್ಯಾಗಾರವನ್ನು 3 ಪ್ರತ್ಯೇಕ ಕೊಠಡಿಯಲ್ಲಿ ಏರ್ಪಡಿಸಿದ್ದೇವೆ. ಪ್ರಾಯೋಗಿಕ ಕಾರ್ಯಾಗಾರದಲ್ಲಿ ಭಾಗವಹಿಸುವ ಪ್ರೌಢಶಾಲಾ ವಿಜ್ಞಾನ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಗಳಿಗೆ ತೊಡಕಾಗದಂತೆ ಕ್ರಮ ವಹಿಸಲು ಸೂಚಿಸಿ ವಿದ್ಯಾರ್ಥಿಗಳೊಂದಿಗೆ ತೆರಳಲು ಬಿಇಒ ಕೆಪಿ ನಾರಾಯಣ್ ನಿರ್ದಿಷ್ಟಪಡಿಸಿದ ದಿನಗಳಿಗೆ ಮಾತ್ರ ಅನುಮತಿ ನೀಡಿದ್ದಾರೆ ಎಂದರು. ಈ ವೇಳೆ ಕಾಲೇಜಿನ ಎಲ್ಲ ಉಪನ್ಯಾಸಕರು, ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ನಮ್ಮ ಹರಳಿ ಗವರ್ಮೆಂಟ್ ಪಿಯು ಕಾಲೇಜಿನಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಪ್ರಯೋಗಾಲಯಗಳು ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಪ್ರಯೋಗಗಳು ಹೆಂಗಿರ್ತವೆ, ಇವ್ರ ಮೂಲಕ ನಾವು ಥಿಯರಿ ಪಾರ್ಟನ್ನು ಹೆಂಗೆ ನಾವು ಜ್ಞಾಪಕ ಇಟ್ಕೋಬಹುದು. ಯಾಕೆಂದರೆ 10 ಸತಿ ಓದೋದು ಒಂದೇ, ನೀವು ಕೈಯಿಂದ ಎಕ್ಸ್ಪೆರಿಮೆಂಟನ್ನು ಒಂದ್ಸತಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೂ ಮರ್ತೋಗೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ರಾಗಿ ವಿತರಣೆ ಮಾಡುತ್ತಿರುವ ಬಗ್ಗೆ ಹಲವು ದಿನಗಳಿಂದ ದೂರುಗಳು ಬರುತ್ತಿವೆ. ಆದರೆ ಸಂಬಂಧಪಟ್ಟ ಆಹಾರ ಇಲಾಖೆ ಅಧಿಕಾರಿಗಳು ಅಂಗಡಿಗಳಿಗೆ ಭೇಟಿ ನೀಡದೆ ಕಚೇರಿಯಲ್ಲೇ ಕುಳಿತು ಕಾಲ ಕಳೆಯುತ್ತಿದ್ದಾರೆ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಅಸಮಾಧಾನ ವ್ಯಕ್ತಪಡಿಸಿದರು. ಅವರು ಆಲೂರು ಸಕಲೇಶಪುರ ಕ್ಷೇತ್ರದ ವ್ಯಾಪ್ತಿಯ ಕಟ್ಟಾಯ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ 2023-24ನೇ ಸಾಲಿನ ಗ್ರಾಮ ಸಭೆ ಉದ್ಘಾಟಿಸಿ ಮಾತನಾಡಿದರು. ಸಭೆಯಲ್ಲಿ ಕುಡಿಯುವ ನೀರು, ಜಮೀನುಗಳಿಗೆ ಹೋಗುವ ರಸ್ತೆ, ಚರಂಡಿ, ಜಮೀನು ಸರ್ವೆ, ವಿದ್ಯುತ್ ಸಮಸ್ಯೆ, ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ಪಡಿತರ ವಿತರಣೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರುಗಳ ಬಗ್ಗೆ ಬೆಳಕು ಚೆಲ್ಲಿದರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕಳಪೆ ಗುಣಮಟ್ಟದ ಪಡಿತರ ವಿತರಣೆ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿವೆ. ಆದರೆ ಅಧಿಕಾರಿಗಳು ಕಟ್ಟಾಯ ಹೋಬಳಿ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಕಳಪೆ ಗುಣಮಟ್ಟದ ರಾಗಿ ವಾಪಸ್ ಪಡೆದು ಉತ್ತಮ ಗುಣಮಟ್ಟದ ರಾಗಿ ವಿತರಣೆ ಮಾಡಬೇಕು. ನಾನು ಯಾವಾಗ ಬೇಕಾದರೂ ಅಂಗಡಿಗಳಿಗೆ ಭೇಟಿ ನೀಡುತ್ತೇನೆ. ಅಂತಹ ಸಂದರ್ಭ ಕಳಪೆ ಅಥವಾ ಕಡಿಮೆ ಪಡಿತರ ವಿತರಣೆ ಮಾಡುತ್ತಿದ್ದುದು ಕಂಡುಬಂದರೆ ಅಂಗಡಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆ ಮಾಡಿ ಕ್ರಮ ಕೈಗೊಳ್ಳಲಾಗುವುದು. ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಸಾರ್ವಜನಿಕರಿಂದ ದೂರು ಬರದಂತೆ ಎಚ್ಚರ ವಹಿಸಬೇಕು. ಈ ಭಾಗದಲ್ಲಿ ಕೆಇಬಿ ಲೈನ್ಮ್ಯಾನ್ಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವ ದೂರುಗಳಿವೆ. ಹಿರಿಯ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಸರಿಯಾಗಿ ಕೆಲಸ ನಿರ್ವಹಿಸದ ಲೈನ್ಮ್ಯಾನ್ಗಳನ್ನ 4 ದಿನ ಮನೆಗೆ ಕಳುಹಿಸಿ ಉಳಿದವರು ಸರಿಯಾಗಿ ಕೆಲಸ ಮಾಡುತ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡುತ್ತೇನೆ. ಈ ಭಾಗದ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬರಬಾರದು. ತಮ್ಮ ಕೆಲಸ ಕಾರ್ಯಗಳಿಗೆ ಕಚೇರಿಗೆ ಬರುವ ಸಾರ್ವಜನಿಕರಿಗೆ ಗೌರವದಿಂದ ಕಂಡು ಕೆಲಸ ಮಾಡಿಕೊಡಬೇಕೆಂದು ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಗೊರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕುಮಾರಿ, ಉಪಾಧ್ಯಕ್ಷ ಸುರೇಶ್, ತಾಲೂಕು ಪಂಚಾಯಿತಿ ಅಧಿಕಾರಿ ದಿನೇಶ್, ನೋಡಲ್ ಸತೀಶ್, ಪಿಡಿಒ ಪುಷ್ಪಲತಾ, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ರವಿ, ಆಯುರ್ವೇದಿಕ್ ವೈದ್ಯಾಧಿಕಾರಿ ಬಿಂದು, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸುಂದರ್, ಡಿಟಿ ಗಂಗಾಧರ್, ಬಿಜೆಪಿ ಮುಖಂಡ ವಿಶ್ವನಾಥ್ ಬಳ್ಳೆಕೆರೆ, ಅಮೃತ್, ಆನಂದ್ ಕಟ್ಟಾಯ, ಯೋಗಣ್ಣ, ಅಂಕಪುರ, ಹರೀಶ್, ಶಶಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಈ ನಿಟ್ಟಿನಲ್ಲಿ ನಾವು ಬರಲಿಕ್ಕಾಗಿದ್ದಿಲ್ಲ. ಸೊ ಹಾಗಾಗಿ ಇದು ಗ್ರಾಮ ಸಭೆ ಮುಂದೂಡಿರುವಂತಕ್ಕಂಥದ್ದು ಕೂಡ ನನಗೆ ಮಾಹಿತಿ ಸಿಕ್ತು. ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ನಾನು ಬಂದಂತ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು ನನ್ನ ಕಣ್ಮುಂದೆ ಬಂದಿದೆ. ಖಂಡಿತವಾಗ್ಲೂ ಕೂಡ ಇರ್ತಕ್ಕಂಥ ಸಮಸ್ಯೆನ ಹಂತ ಹಂತವಾಗಿ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಹಿಂದೆ ಏನಾಗಿದೆ ಅದ್ರ ಬಗ್ಗೆ ನಾವೇನು ಕೂಡ ಮಾತಾಡಕ್ಕೋದಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೀನಿ. ಯಾವುದೇ ಸಾರ್ವಜನಿಕರು ಬಂದರೂ ಕೂಡ. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಡಿಸೆಂಬರ್ 26ರ ಮಂಗಳವಾರ ಮಧ್ಯಾಹ್ನ 1 ಗಂಟೆಗೆ 3 ಗಂಟೆಗಳ ಕಾಲ ಪ್ರಚಂಡ ರಾವಣ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದು ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಅಧ್ಯಕ್ಷ ಜಗದೀಶ್ ರಾಮಘಟ್ಟ ಗೊರೂರು ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಂಗಕರ್ಮಿ ಹಾಗೂ ಕೀರ್ತನಕಾರ ದಿವಂಗತ ಡಾ ರಂಗಪ್ಪ ದಾಸ್ ಸ್ಮರಣಾರ್ಥ ಹಾಸನ ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕನ್ನಡ ಚಲನಚಿತ್ರದಲ್ಲಿ ನಟ ಭಯಂಕರ ಎಂದು ಖ್ಯಾತಿಗಳಿಸಿದ ದಿವಂಗತ ವಜ್ರಮುನಿ ಅಭಿನಯಿಸಿದ ಪ್ರಚಂಡ ರಾವಣ ನಾಟಕವನ್ನ ಜಿಲ್ಲೆಯಲ್ಲಿ ಹೆಸರಾದಂತಹ ಶ್ರೀನಿವಾಸ್ ಡ್ರಾಮಾ ಸೀನರಿ ಲಕ್ಷ್ಮಣ್ ಕಡಗ ರಂಗ ಸಜ್ಜಿಕೆಯಲ್ಲಿ ಚಲನಚಿತ್ರ ಮಾದರಿಯ ಸುಂದರ ನಾಟಕವನ್ನು ಆಯೋಜಿಸಲಾಗಿದೆ. ನಿರ್ದೇಶಕರಾದ ವೀರಭದ್ರಾಚಾರ್ ಗಾಡೇನಹಳ್ಳಿ ಇವರ ನಿರ್ದೇಶನದಲ್ಲಿ 3 ಗಂಟೆಗಳ ಅವಧಿಯಲ್ಲಿ ಹೆಸರಾದಂತಹ ಕಲಾವಿದರು ಅಭಿನಯಿಸಲಿದ್ದಾರೆ ಎಂದರು. ಸಂಸದ ಪ್ರಜ್ವಲ್ ರೇವಣ್ಣ, ಶಾಸಕ ಎಚ್ಪಿ ಸ್ವರೂಪ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ತ್ಯಾವೇಗೌಡ, ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ಎಂ ಶಿವಣ್ಣ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಇತರರು ಭಾಗವಹಿಸಲಿದ್ದಾರೆ ಎಂದರು. ಜಿಲ್ಲಾ ಕನ್ನಡ ರಂಗಭೂಮಿ ಕಲಾವಿದರ ಸಂಘದ ಗೌರವಾಧ್ಯಕ್ಷ ಗೋವಿಂದೇಗೌಡ ಕಾರ್ಲೆ, ಸದಸ್ಯರಾದ ಕೆಜೆ ಈಶ್ವರಪ್ಪ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ವೇದಾ ಹಾಸನ್, ನಿರ್ದೇಶಕರಾದ ವೀರಭದ್ರಾಚಾರ್, ನಿರಂಜನ್ ಹಂಚೂರು ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಜಿಲ್ಲೆಯಲ್ಲಿ ಹೆಸರಾಂತ ನಿರ್ದೇಶಕರಾದಂಥ ನಮ್ಮ ಡಾಕ್ಟರ್ ರಂಗಪ್ಪ ದಿವಂಗತ ಕರ್ನಾಟಕ ರಾಜ್ಯ ಅಕಾಡೆಮಿ ಪುರಸ್ಕೃತರು ಹಾಗೂ ನಮ್ಮ ಹಾಸನ ಜಿಲ್ಲೆಗೆ ರಂಗ ನಿರ್ದೇಶನದಲ್ಲಿ ಅವರದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥವರು, ಅನೇಕ ಶಿಷ್ಯಕೋಟಿಗಳನ್ನ ಸೃಷ್ಟಿ ಮಾಡಿ ಪೌರಾಣಿಕ ರಂಗಕಲೆಯಲ್ಲಿ ಅವ್ರದ್ದೇ ಆದಂಥ ಶಿಷ್ಯವರ್ಗ ಇದೆ. ಇವತ್ತು ಹಾಸನ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಇದೆ. ಅವರು ಸುದೀರ್ಘವಾಗಿ ಸುಮಾರು 40ರಿಂದ 50 ವರ್ಷಗಳ ಕಾಲ ತಮ್ಮ ವೃತ್ತಿಯನ್ನು ಬಿಟ್ಟು ಪ್ರವೃತ್ತಿಯಾಗಿ ಇದನ್ನೇ ವೃತ್ತಿಯಾಗಿರಿಸಿಕೊಂಡು ಕರ್ನಾಟಕ ರಾಜ್ಯ ಮತ್ತು HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಜಿಲ್ಲಾಧಿಕಾರಿ ಸತ್ಯಭಾಮ ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ನಗರೋತ್ಥಾನ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆ ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೇಲೂರು ಪಟ್ಟಣದ 23 ವಾರ್ಡ್ಗಳಲ್ಲಿ ನಡೆಯುತ್ತಿರುವ ನಗರೋತ್ಥಾನದ ವರದಿಯನ್ನು ಆಧರಿಸಿ ಮುಗಿದಿರುವ ಕಾಮಗಾರಿಯನ್ನ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಅಧಿಕಾರಿಗಳ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಂಪ್ ಹೌಸ್ ರಸ್ತೆ, ಲಕ್ಷ್ಮೀಪುರ, ಶಿವಜ್ಯೋತಿ ಪಣಬೀದಿ ಇನ್ನಿತರೆ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಮಾತನಾಡಿ, ಇಲ್ಲಿ ಆಗಿರುವ ಕಾಮಗಾರಿಯನ್ನ ವೀಕ್ಷಿಸಲು ಭೇಟಿ ನೀಡುವ ಸಂದರ್ಭ ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯ ಸದಸ್ಯರಿಗೆ ತಿಳಿಸದೆ ಜಿಲ್ಲಾಧಿಕಾರಿಗಳನ್ನ ಕಣ್ತಪ್ಪಿಸಿ ಉತ್ತಮವಾದ ಕಾಮಗಾರಿಗಳನ್ನ ಮಾತ್ರ ವೀಕ್ಷಿಸಲು ಕರೆತಂದಿದ್ದು, ಕಳಪೆ ಗುಣಮಟ್ಟದ ಕಾಮಗಾರಿ ನಡೆದಿರುವ ಸ್ಥಳವನ್ನ ಭೇಟಿ ಮಾಡಿಸಿಲ್ಲ. ಅಲ್ಲದೆ ಕೆಲ ವಾರ್ಡ್ಗಳಲ್ಲಿ ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಲ್ಲದೆ ವಂಚಿತವಾಗಿರುವ ವಾರ್ಡ್ಗಳ ವೀಕ್ಷಣೆಗೆ ಕರೆತರದೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೇವಲ 2-3 ವಾರ್ಡ್ಗಳನ್ನ ಮಾತ್ರ ವೀಕ್ಷಣೆ ಮಾಡಿಸಿದ್ದಾರೆ ಎಂದು ತೀವ್ರವಾಗಿ ಖಂಡಿಸಿದ ಅವರು, ಪುರಸಭೆ ವ್ಯಾಪ್ತಿಗೆ ಬರುವ ಎಲ್ಲ ವಾರ್ಡ್ಗಳನ್ನ ಒಮ್ಮೆ ಭೇಟಿ ಮಾಡಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವಂತೆ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಮನವಿ ಮಾಡಿದರು. ಈ ವೇಳೆ ತಹಸೀಲ್ದಾರ್ ಮಮತಾ, ಮುಖ್ಯಾಧಿಕಾರಿ ಸುಜಯ್, ಸಹಾಯಕ ಕಾರ್ಯಪಾಲಕ ಶಿವಣ್ಣ, ಅಭಿಯೋಜಕ ಸುನಿಲ್, ಆರೋಗ್ಯಾಧಿಕಾರಿ ಜ್ಯೋತಿ, ಲೋಹಿತ್, ಕಂದಾಯ ಅಧಿಕಾರಿಗಳಾದ ಪ್ರಸನ್ನ ಹಾಗೂ ವೇಣು, ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನಾನು ನೂರ್ ಅಹಮದ್, ಸಾಮಾಜಿಕ ಹೋರಾಟಗಾರ ಬೇಲೂರು. ಇವತ್ತು ಬೆಳ್ಳಂಬೆಳಗ್ಗೆ ಜಿಲ್ಲಾಧಿಕಾರಿಗಳು ಬೇಲೂರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಗುತ್ತಿಗೆದಾರರು ಮತ್ತು ಕೆಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಕಣ್ಣು ತಪ್ಪಿಸಿ ಗುಣಮಟ್ಟದ ಕಾಮಗಾರಿ ಎಲ್ಲಿ ಮಾಡಿದ್ದಾರೆ ಅಲ್ಲಿ ಮಾತ್ರ ತೋರಿಸಿ, ಎಲ್ಲಿ ಕಳಪೆ ಕಾಮಗಾರಿ ಮಾಡಿದ್ದಾರೆ ಮತ್ತು ಪ್ಲಾಸ್ಟಿಕ್ ಎಲ್ಲೆಂದರಲ್ಲಿ ಎಸೆದರೆ ಅದು ಭೂಮಿಯಲ್ಲಿ ಸೇರಿ ಕೆಮಿಕಲ್ ಮಿಶ್ರಿತವಾಗಿ ರೈತರು ಬೆಳೆಯುವ ಬೆಳೆಯಲ್ಲಿ ದಿನೇ ದಿನೇ ಗಣನೀಯವಾಗಿ ಇಳಿಮುಖವಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಸ ನಮ್ಮ ಹೊಣೆ ಎನ್ನುವ ಘೋಷಣೆಯೊಂದಿಗೆ ಕಸ ಮುಕ್ತಿ ಯೋಜನೆಯನ್ನ ಶೀಘ್ರವೇ ಆರಂಭಿಸಲಾಗುತ್ತದೆ ಎಂದು ಕ್ಲಿಯರಿಂಗ್ ಸಂಸ್ಥೆಯ ಎಚ್ಎಸ್ ಚಂದ್ರಶೇಖರ್ ತಿಳಿಸಿದರು. ಹಾಸನ ನಗರದ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಹಾಸನ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ನಡೆದ ಸದಸ್ಯರ ತಿಂಗಳ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ನಾವು ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆದರೆ ಮೈಕ್ರೋ ಪ್ಲಾಸ್ಟಿಕ್ ಆಗಿ ಮಣ್ಣಿಗೆ ಸೇರುತ್ತದೆ. ಈ ರೀತಿ ಸೇರಿದ್ರೆ ಮತ್ತು ಭೂಮಿಯೊಳಗೆ ಕೆಮಿಕಲ್ ಸೇರಿ ಬೆಳೆಯ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಪ್ಲಾಸ್ಟಿಕ್ ಕವರ್ ಒಳಗೆ ಗಂಟು ಕಟ್ಟಿ ಕಸ ಎಸೆಯಬಾರದು. ಕಸವನ್ನ ಹಾಗೆ ಹಾಕಿದ್ರೆ ಭೂಮಿಯಲ್ಲಿ ಕರಗುತ್ತದೆ ಎಂದರು. ನಾನು ಉಪನ್ಯಾಸಕನಾಗಿದ್ದಾಗ ಎಂಸಿಇ ಕಾಲೇಜಿನಲ್ಲಿ ಕಸವನ್ನ ಒಂದು ಗುಂಡಿ ಮಾಡಿ ಎಸೆಯುತ್ತಿದ್ರು. ಈ ಬಗ್ಗೆ ಆಲೋಚಿಸಿ ಅದನ್ನ ವೈಜ್ಞಾನಿಕವಾಗಿ ಸರಿಪಡಿಸಿ ಪರಿಹರಿಸಿದ ಬಗ್ಗೆ ತಿಳಿಸಿದ್ರು. ಪೇಪರ್ ಅನ್ನ ಕೂಡ ಬೇಕಾಬಿಟ್ಟಿ ಬಳಸಬಾರದು. ಹೆಚ್ಚು ಬಳಸಿದ್ರೆ ಮರಗಳು ಹೆಚ್ಚು ಬಳಕೆಯಾಗುತ್ತವೆ.
ಪ್ರತಿ ಸಣ್ಣ ಪೇಪರ್ ಅನ್ನು ಮರುಬಳಕೆ ಮಾಡಬಹುದು. ಇದನ್ನ ನಮ್ಮ ಸಂಸ್ಥೆಗೆ ತಂದುಕೊಡಬಹುದೆಂದು ಹೇಳಿದ್ರು. ಇನ್ನು ಮನೆಯಲ್ಲಿ ಯಾವುದೇ ಕಸ ಇದ್ರೂ ಅದನ್ನ ನಗರಸಭೆ ಕೂಡ ಪಡೆಯುತ್ತದೆ. ಇನ್ನು ಅಪಾಯಕಾರಿಯಾಗಿರುವ ಪ್ಲಾಸ್ಟಿಕ್ ಅನ್ನ ಬೀದಿಯಲ್ಲಿ ಎಸೆದಾಗ ಹಸುಗಳು ಹಾಗೂ ಇತರೆ ಪ್ರಾಣಿಗಳು ಸೇವಿಸಿ ಸಾವನ್ನಪ್ಪಬಹುದು. ನಾವುಗಳು ಬೆಳಗ್ಗೆ ಬ್ರಷ್ ಮಾಡುವುದರಿಂದಲೇ ಪ್ಲಾಸ್ಟಿಕ್ ಬಳಕೆ ಮಾಡುವುದರಿಂದ ನಮ್ಮ ಹೊಟ್ಟೆ ಒಳಗೆ ಪ್ಲಾಸ್ಟಿಕ್ ಸ್ವಲ್ಪವೇ ಸೇರುತ್ತಿದೆ. ಇದನ್ನೆಲ್ಲ ನಿಯಂತ್ರಿಸಲು ನಮ್ಮ ಕಸ ನಮ್ಮದೇ ಹೊಣೆ ಎಂಬ ಶೀರ್ಷಿಕೆಯಲ್ಲಿ ಕಸಕ್ಕೆ ಮುಕ್ತಿ ಹಾಡಲು ಪ್ರಾರಂಭಿಸಿದ್ದೇವೆ ಎಂದರು. ಸಭೆಯಲ್ಲಿ ವಿಜಯ ದಿವಸ ಅಂಗವಾಗಿ ನಿವೃತ್ತ ಯೋಧರು ಹಾಗೂ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸಿಕೆ ಕಿರಣ್ ಕುಮಾರ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ಕೆ ನಾಗೇಶ್, ಖಜಾಂಚಿ ಬಿಎಂ ರವಿಕುಮಾರ್, ಕಾರ್ಯದರ್ಶಿ ಸಿಕೆ ಕಿರಣ್ ಕುಮಾರ್, ಎಚ್ಪಿ ಪ್ರಕಾಶ್, ಪ್ರಾಂತೀಯ ಅಧ್ಯಕ್ಷೆ ಡಾ ವಿಶಾಲಾಕ್ಷಿ, ಲಿಯೋ ಕ್ಲಬ್ ಖಜಾಂಚಿ ಲಿಖಿತ್, ಕಾರ್ಯದರ್ಶಿ ಸುವರ್ಚಲ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರೀಸೈಕಲ್ ಸೆಂಟರ್ ಅಂತ ಮುನ್ಸಿಪಾಲಿಟಿದು ಇದೆ, ಸಂತೆಪೇಟೆ ಮೈದಾನದಲ್ಲಿ ನಮ್ಮ ಆಫೀಸಲ್ಲೂ ಇದೆ. ಸೊ ನೀವೇನೇ ಹಳೆ ಬಟ್ಟೆಗಳು ಆಯ್ತು, ಯಾಕಂದ್ರೆ ಬಟ್ಟೆಗಳು ಏನ್ ಮಾಡ್ತಾ ಇದೀವಿ ಅಂದ್ರೆ ನಾವು ಅನಾಥಾಶ್ರಮ ಮತ್ತೆ ಸ್ಕೂಲ್ಗಳಿಗೆಲ್ಲ ಕನೆಕ್ಟ್ ಮಾಡಿ ಇಟ್ಟಿದೀವಿ. ಒಳ್ಳೆ ಬಟ್ಟೆಗಳು ಬಂದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಇನ್ನ ಅರ್ಧೋಗಿರೋಂಥ ಬಟ್ಟೆಗಳಿದ್ರೆ ಅದನ್ನ ನಾವು ರೀಸೈಕ್ಲಿಂಗ್ ಕಳಿಸ್ತೀವಿ. ಸೊ ಎಲ್ಲಾ ತರ ಬಟ್ಟೆಗಳಿರ್ಬೋದು, ಎಲೆಕ್ಟ್ರಾನಿಕ್ ವೇಸ್ಟ್ ಇರ್ಬೋದು, ಮುಂದೆ ಎಲ್ಲಾ ತರ ಪೇಪರ್ ಕೂಡ, ಪೇಪರ್ ಅಂದ್ರೆ ನೀವು ನ್ಯೂಸ್ ಪೇಪರ್ ಆದ್ರೆ ನೀವು ಮಾಡ್ಕೊಡಿ, ಪರವಾಗಿಲ್ಲ. ಗುಜರಿಯವ್ರು ತಗೊಳ್ಳೋದೆಲ್ಲ ಬೇಕಾದ್ರೆ ಕೊಡಿ, ನಮಗೆ ತಂದು ಕೊಡಿ ಅಂತ ನಾವು ಹೇಳಲ್ಲ. ಬಟ್ ಯಾರು ಗುಜರಿಯವ್ರು ತಗೊಳ್ಳೋದು ಅದೆಲ್ಲ ನಾವು ತಗೋತೀವಿ. ಜೊತೆಗೆ ನೀವು ಬೇಕಂದ್ರೆ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ಒಂದೆರಡು ಅಂದ್ರೆ ಅದನ್ನೇನು ಮಾಡ್ಬೇಕಾದ್ರೆ ನೀವೆಲ್ಲ ಒಂದು ಚೀಲಕ್ಕೆ ತುಂಬಿ ನಮ್ಮ ಸಂಸ್ಥೆಗೆ ತಂದ್ಕೊಡ್ಬೋದು. ಅದಕ್ಕೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ. ಸೊ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಕೃಷಿಯಲ್ಲಿ ಸಾಧನೆ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವ ಸಾಧಕರಿಗೆ ಆನಂದ್ ಪ್ರತಿಷ್ಠಾನ ನೇಗಿಲ ಯೋಗಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಶೂನ್ಯ ಬಂಡವಾಳ, ಹಳ್ಳಿಯಲ್ಲಿ ಸಿಗುವ ಸ್ಥಳೀಯ ಸಂಪನ್ಮೂಲಗಳಿಂದ ಗ್ರಾಮೀಣ ಬಡ ರೈತ ಯಶಸ್ವಿಯಾಗಬಲ್ಲ ಎಂಬುದನ್ನು ಸಾಬೀತುಪಡಿಸುವ ಉದ್ದೇಶದಿಂದ ನುಗ್ಗೇಹಳ್ಳಿ ಹೋಬಳಿಯ ಶ್ರೀ ಗಿರಿ ಕ್ಷೇತ್ರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಿಯಲ್ಲಿ ಏಕಾದಶಿಯಂದು ರೈತ ದೇವೋಭವ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ವೈಜ್ಞಾನಿಕ ಪದ್ಧತಿಯಲ್ಲಿ ಮಿಶ್ರ ಬೆಳೆಗಳ ಜೊತೆಗೆ ಸಾವಯವ ಕೃಷಿಯೊಂದಿಗೆ ರೈತ ಶ್ರೀಮಂತನಾಗಬಲ್ಲ ಎಂಬ ಸಂದೇಶವನ್ನ ಸಾರಿದ ಸಾಧಕರ ಸಂವಾದ ಸಮಾವೇಶದಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ನೇಗಿಲ ಯೋಗಿ ಪ್ರಶಸ್ತಿಗೆ ಆಯ್ಕೆಯಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ಸಂತೇಶಿವರ ಬಸವರಾಜು, ಗೊಲ್ಲರಹಳ್ಳಿಯ ಗಣೇಶ್, ಸೋರೆಕಾಯಿಪುರ ಪವನ್, ರಾಜಪುರ ಲಕ್ಷ್ಮೀಶ್, ಓಂಕಾರಮೂರ್ತಿ, ರಾಘವೇಂದ್ರ ಬೆಕ್ಕ, ಒಗ್ಗರಳಿ ಪ್ರವೀಣ್, ಬಳದರೆ ಮಂಜುನಾಥ್ ಸೇರಿದಂತೆ ಹಲವರು ಕೃಷಿ ತಜ್ಞರು ತಮ್ಮ ಅನುಭವವನ್ನು ಹಂಚಿಕೊಂಡು ಕೃಷಿಯಲ್ಲಿ ಲಾಭ ಗಳಿಸುವ ಮಾರ್ಗೋಪಾಯಗಳನ್ನು ವಿವರಿಸಿದರು. ಸಾಂಪ್ರದಾಯಿಕ ರೈತ ಪದ್ಧತಿಯ ಜೊತೆಗೆ ಚಾಲ್ತಿಯಲ್ಲಿರುವ ರೈತ ಪದ್ಧತಿಯಲ್ಲಿ ಕೃಷಿಕ ಎದುರಿಸುತ್ತಿರುವ ಸಮಸ್ಯೆಗಳು, ಅನುಭವಿಸುತ್ತಿರುವ ನಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುವ ವಿಧಾನಗಳ ವಿಷಯ ವಿನಿಮಯಕ್ಕಾಗಿ ಕೃಷಿಕರ ಸಮ್ಮೇಳನವಾಗಿ ಆನಂದ್ ಪ್ರತಿಷ್ಠಾನ ರೈತ ದೇವೋಭವ ಕಾರ್ಯಕ್ರಮ ಆಯೋಜಿಸಿತ್ತು. ಆನಂದ್ ಪ್ರತಿಷ್ಠಾನದ ವತಿಯಿಂದ ಏರ್ಪಡಿಸಲಾಗಿರುವ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪರಿಹರಿಸಲು ಸಾಧ್ಯವಾಗದ ರೈತರ ಜ್ವಲಂತ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳುವ, ವಿದೇಶಗಳಿಗೆ ರಫ್ತು ಮಾಡುವ ಉತ್ಪನ್ನಗಳನ್ನು ಬೆಳೆಸುವ ವಿಧಾನಗಳ ಕುರಿತು ತಜ್ಞರೊಂದಿಗೆ ನೇರವಾಗಿ ರೈತರು ಸಂವಾದ ನಡೆಸಿದರು. ಕಾರ್ಯಕ್ರಮದ ಅಂಗವಾಗಿ ಆನಂದ್ ಪ್ರತಿಷ್ಠಾನದ ಅಧ್ಯಕ್ಷ ಆನಂದ್ ಚನ್ನಳ್ಳಿ ರೈತರಿಗೆ 1,101 ಹಣ್ಣಿನ ಗಿಡಗಳನ್ನು ವಿತರಿಸಿದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಮೊಸಳೆ ಹೊಸಳಿಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ರಾಷ್ಟ್ರೀಯ ರೈತರ ದಿನದ ಅಂಗವಾಗಿ ಸಾವಯವ ಕೃಷಿ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಪುಣ್ಯಭೂಮಿ ಪರಿಸರ ಪ್ರಶಸ್ತಿ ಮತ್ತು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪುರಸ್ಕೃತ ಕಟ್ಟಾಯ ಹೋಬಳಿಯ ಬ್ಯಾಡರಹಳ್ಳಿಯ ಸಾವಯವ ಕೃಷಿಕ, ಪ್ರಗತಿಪರ ರೈತ ಮತ್ತು ಪಾರಂಪರಿಕ ವೈದ್ಯ ರವಿಶಂಕರ್ ಆಗಮಿಸಿದ್ರು. ಸಂಸ್ಥೆಯಲ್ಲಿ ರೈತರಿಂದ ಗಿಡ ನೆಡುವುದರ ಮೂಲಕ ರೈತರ ದಿನವನ್ನ ಉದ್ಘಾಟಿಸಲಾಯಿತು. ಸಾವಯವ ಕೃಷಿಯನ್ನ ಉದ್ದೇಶಿಸಿ ಮಾತನಾಡಿದ ಇವರು, ವಿದ್ಯಾರ್ಥಿಗಳಿಗೆ ಸಾವಯವ ಕೃಷಿಯ ಕ್ರಮಗಳು, ಆರೋಗ್ಯಕರ ಪ್ರಯೋಜನಗಳನ್ನು ವಿವರಿಸುತ್ತಾ ಬೆಳೆಗೆ ಯಾವುದೇ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳನ್ನು ಬಳಸದೆ ಕೇವಲ ಹಸುವಿನ ಸಗಣಿ ಮತ್ತು ಗಂಜಲದಿಂದ ರಸಗೊಬ್ಬರ ಮತ್ತು ಸಾವಯವ ಕೀಟನಾಶಕವನ್ನ ತಯಾರಿಸಿ ಮಣ್ಣಿನ ಫಲವತ್ತತೆಯನ್ನ ಹೇಗೆ ಹೆಚ್ಚಿಸುವುದು ಮತ್ತು ಯಾವ ಕಾಲ, ನಕ್ಷತ್ರ, ಹವಾಮಾನ ಮತ್ತು ಮಾಸಕ್ಕೆ ಅನುಗುಣವಾಗಿ ಯಾವ ಬೆಳೆ ಬೆಳೆಯಬೇಕೆಂಬುದನ್ನು ರೈತರು ಸೂಕ್ತವಾಗಿ ಅರಿತಿರಬೇಕು ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದ ಆರೋಗ್ಯ ವೃದ್ಧಿಸಿಕೊಳ್ಳಿ ಎಂದರು. ಇತ್ತೀಚಿನ ಯುವ ಪೀಳಿಗೆ ಸಮಾಜ ಆಧುನೀಕರಣ ಹೊಂದುತ್ತಾ ಹೋದಂತೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತಾ ಹೋಗುತ್ತಿವೆ. ಇದಕ್ಕೆ ಪ್ರಮುಖ ಕಾರಣವೇ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಸಿಂಪಡಿಸಿ ಬೆಳೆದ ಬೆಳೆಗಳು. ಇವು ಆ ಕ್ಷಣಕ್ಕೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸಿ ಲಾಭ ಕೊಡುತ್ತವೆ. ಆದರೆ ಮುಂದೆ ಕ್ರಮೇಣವಾಗಿ ಈ ರಾಸಾಯನಿಕ ಗೊಬ್ಬರಗಳು ಸಂಪೂರ್ಣವಾಗಿ ಮಣ್ಣಿನ ಫಲವತ್ತತೆಯನ್ನ ಕಳೆದುಕೊಳ್ಳುವಂತೆ ಮಾಡುತ್ತವೆ. ನಿಮ್ಮ ತೋಟ ಅಥವಾ ಮನೆಯ ಆವರಣದಲ್ಲಿ ಸಾವಯವ ಗೊಬ್ಬರ ಬಳಸಿ ಸಣ್ಣ ತರಕಾರಿ, ಹಣ್ಣುಗಳನ್ನು ಬೆಳೆದು
ಉಪಯೋಗಿಸುವುದರಿಂದ ದೇಹದ ಪೌಷ್ಟಿಕತೆ ಮತ್ತು ರೋಗ ನಿರೋಧಕ ಶಕ್ತಿ ಬಲಗೊಳ್ಳುತ್ತದೆ ಎಂದು ನೆರೆದಿದ್ದವರಿಗೆ ಸಾವಯವ ಕೃಷಿಯ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಉಪಸ್ಥಿತರಾಗಿದ್ದ ಸಂಸ್ಥೆಯ ಎಐಸಿಟಿಇ ಸಂಯೋಜಕ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕ ಡಾ ರಾಜಣ್ಣ ಎಸ್, ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕ ಡಾ ವಿಜಯಕುಮಾರ್ ಎಸ್ ಮತ್ತು ಎನ್ಎಸ್ಎಸ್ ಅಧಿಕಾರಿ ವೀರಭದ್ರಸ್ವಾಮಿ ಕೆಎಂ, ರೈತ ರವಿಶಂಕರ್ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಸಂಯೋಜಕ ಗುರುಬಸವಣ್ಣ ಎಂಜಿ, ಚೌಹಾಣ್ ರವಿಶಂಕರ್, ಡಾ ವಿನಯ್ ಎಸ್ಎಸ್, ಕೃಷ್ಣಾನಂದ ಎಲ್, ಶ್ರೀಹರ್ಷ ಎಎಂ ಮತ್ತು ಎಲ್ಲಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಚ್ಎನ್ ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಕುಂಠ ಏಕಾದಶಿ ಪ್ರಯುಕ್ತ ಜಿಲ್ಲಾದ್ಯಂತ ವೈಕುಂಠ ಏಕಾದಶಿ ಆಚರಣೆ, ದೇಗುಲದಲ್ಲಿ ವಿಶೇಷ ಪೂಜೆ, ವಿವಿಧ ದೇವಸ್ಥಾನದಲ್ಲಿ ಸ್ವರ್ಗದ ದ್ವಾರ ನಿರ್ಮಾಣ. ಹಿಜಾಬ್ ವಾಪಸ್ ಹೇಳಿಕೆಗೆ ಬಿಜೆಪಿ ನಾಯಕರ ತೀವ್ರ ಆಕ್ರೋಶ, ವೋಟ್ ಬ್ಯಾಂಕ್ಗಾಗಿ ಹಿಜಾಬ್, ಟಿಪ್ಪು ಸುಲ್ತಾನ್ ಕಾಂಗ್ರೆಸ್ಗೆ ಈಗ ಅವಶ್ಯಕ. ಹಾಸನದಲ್ಲಿ ಬಿಜೆಪಿಯ ಛಲವಾದಿ ನಾರಾಯಣಸ್ವಾಮಿ ಟೀಕೆ. ದಶಕಗಳಿಂದ ಮುಗಿಯದ ರಾಷ್ಟ್ರೀಯ ಹೆದ್ದಾರಿ 75ರ ರಸ್ತೆ ಕಾಮಗಾರಿ, ಜಮೀನು ಕಳೆದುಕೊಂಡ ರೈತರಿಗೆ ಪರಿಹಾರ ನೀಡಬೇಕು. ನಂತರ ಕಾಮಗಾರಿ ನಡೆಸಲು ಶಾಸಕ ಸಿಮೆಂಟ್ ಮಂಜು, ಎನ್ಎಚ್ಎಐ ಅಧಿಕಾರಿಗಳಿಗೆ ಸೂಚನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಎಚ್ಎನ್ ನ್ಯೂಸ್.